ಐ ಲವ್ ಯು ಪಪ್ಪು. ನನ್ನ ಪಪ್ಪು ತುಂಬಾ ಕ್ಯೂಟ್ ಆಗಿದೆ, ತುಂಬಾ ಒಳ್ಳೆಯವಳು. Hey, mommy's little princess. How are you doing? ಮಮ್ಮಿ, ನಾನು ಪುಪ್ಪು ಜೊತೆ ಮಾತಾಡ್ತಿದ್ದೀನಿ. ಪುಪ್ಪು ಜೊತೆನಾ? ಮಮ್ಮಿಗ್ ಪರಿಚಯ ಮಾಡ್ಸಲ್ವಾ? ನನ್ನ ಪುಪ್ಪುಗೆ ಯಾರು ಹಾಡು ಹಾಡ್ತಾರೋ ಅವ್ರ ಜೊತೆ ಅಷ್ಟೇ ಮಾತಾಡೋದು. ಹೌದಾ? ಹಾಗಾದ್ರೆ ಹಾಡ್ ಹಾಡ್ಲೇಬೇಕಾ? ಸರಿ, ಆಯ್ತು. ಶ್ರೀಚಕ್ರಧಾರಿಗೆ ಶಿರಬಾಗಿಲಾಲಿ, ರಾಜೀವ ನೇತ್ರನಿಗೆ ರಮಣೀಯ ಲಾಲಿ, ಹಾಲ್ಗೆನ್ನೆ ಕೃಷ್ಣನಿಗೆ, ಹಾಲ್ಗೆನ್ನೆ ಕೃಷ್ಣನಿಗೆ, ಹಾಲ್ಜೇನ ಲಾಲಿ, ಜಗವಾಳು ಸ್ವಾಮಿಗೆ ಪದಮಾಲೆ ಲಾಲಿ, ಶ್ರೀಚಕ್ರಧಾರಿಗೆ ಶಿರಭಾಗಿಲಾಲಿ. ಏನಾಯ್ತು ಆಯ್ಷಾ, ಇಷ್ಟೊತ್ತಾದ್ರೂ ನೂಡಲ್ಸ್ ತಿಂದು ಮುಗಿಸಿಲ್ಲ? ಇದು ನಿನಗೆ ಫೇವ್ರೇಟ್ ಅಲ್ವಾ? ಆಂಟಿ, ಹಸ್ವಿಲ್ಲ. ಯಾಕೆ ಹಸ್ವಿಲ್ಲ? ಸಂಜೆ ಹಾಲು ಕುಡ್ದಿಲ್ವಲ್ಲ? ಪ್ಲೀಸ್ ಆಂಟಿ, ನಂಗೆ ಹಸ್ವಿಲ್ಲ, ನನ್ನ ಕೈಲಿ ತಿನ್ನಕ್ಕಾಗಲ್ಲ. ಸರಿ, ಮತ್ತೆ ಪ್ಲಮ್ ತಿನ್ನು. ಓಕೆ, ನೂಡಲ್ಸ್ ಬಿಟ್ಬಿಡು. ಈಗ ಲೇಟ್ ಆಗಿದೆ, ನಿದ್ದೆ ಮಾಡಬೇಕು. ನೀನು ಲೇಟಾಗಿ ಮಲ್ಕೋತೀಯಾ, ಲೇಟಾಗಿ ಎದ್ದೇಳ್ತೀಯಾ, ಆಮೇಲೆ ಸ್ಕೂಲ್ ಬಸ್ ಮಿಸ್ ಆಗತ್ತೆ ಅಲ್ವಾ? ಓಕೆ ಆಂಟಿ. ಆಂಟಿ, ನಿಮ್ಗೊಂದೇನೋ ಕೇಳಲಾ? ಇವತ್ ನೀವೇ ನಂಗೆ ನಿದ್ದೆ ಮಾಡಿಸ್ತೀರಾ? ಯಾಕೆ? ಅದು ಆ ಸಲೀನಾ ಇದಾರಲ್ಲ, ಅವ್ರು ನಂಗೆ ಸರಿಯಾಗಿ ನಿದ್ದೆ ಮಾಡಿಸಲ್ಲ. ಸರಿಯಾಗಿ ಮಲಗಿಸಲ್ವಾ? ಇಲ್ಲ. ಸರಿ, ನಡಿ, ನಾನೇ ಮಲಗಿಸ್ತೀನಿ. ಓಕೆ, ಬರೀ 10 ನಿಮಿಷ ಬರ್ತೀನಿ. ನನಗೆ ತುಂಬ ಕೆಲಸ ಮಾಡೋದಿದೆ, ತುಂಬ ಕೆಲಸ ಪೆಂಡಿಂಗ್ ಇದೆ. ಓಕೆನಾ? ನಿಮ್ಗೂ ಹೋಮ್ವರ್ಕ್ ಇರತ್ತಾ? ನೀವಿಷ್ಟು ದೊಡ್ಡೋರಾಗಿದ್ದೀರಾ? ಹಾ, ನಾನು ಇಷ್ಟು ದೊಡ್ಡೋಳಾಗಿದ್ದೀನಲ್ವಾ, ಅದಕ್ಕೆ ಹೋಮ್ವರ್ಕ್ ಕೂಡ ಅಷ್ಟೇ ಜಾಸ್ತಿ ಕೊಡ್ತಾರೆ. ಎಷ್ಟು ದೊಡ್ಡದು? ಇಷ್ಟು ಜಾಸ್ತಿ. ಐಷಾ ಪಾಪು ಮಲಗ್ತಾಳೆ, ಚಿಕ್ಕ ಪಾಪು ಮಲಗ್ತಾಳೆ. ಮಲಗ್ತೀಯ ಅಲ್ವಾ? ಮಲಗ್ತೀಯಾ? ಕರ್ಕೊಂಡು ಹೋಗ್ಲಾ? ಮಲಗ್ತೀಯಾ? ಮೇಡಮ್, ಡಿನ್ನರ್ ಈಗ್ಲೇ ಮಾಡ್ತೀರಾ ಅಥವಾ ವಾಪಸ್ ಕಿಚನ್ ಅಲ್ಲಿ ಇಡ್ಲಾ? ನೀನ್ ತಿಂದ್ಯಾ? ನೋ ಮೇಡಮ್, ಇನ್ನೂ ಇಲ್ಲ. ಒಂದ್ ಕೆಲ್ಸ ಮಾಡು, ನೀನ್ ಊಟ ಮಾಡು, ನನಗೆ ತುಂಬಾ ಕೆಲ್ಸ ಇದೆ, ಆಮೇಲೆ ತಿಂತೀನಿ. ಓಕೆ ಮೇಡಮ್. ಗುಡ್ ನೈಟ್ ಆಯಿಷಾ. ಗುಡ್ ನೈಟ್ ಸಲೀನಾ. ಆಂಟಿ, ನಂಗೆ ನಿದ್ದೆ ಬರ್ತಿಲ್ಲ. ಅಯ್ಯೋ, ಈಗಷ್ಟೇ ಬೆಡ್ಗೆ ಬಂದೆ, ಅಷ್ಟು ಬೇಗ ನಿದ್ದೆ ಬರುತ್ತಾ? ಸರಿ, ಇವಾಗ ನೀನ್ ನಿಧಾನ ಕಣ್ಮುಚ್ಕೊಂಡ್ರೆ ನಿಧಾನವಾಗಿ ನಿದ್ದೆ ಬರತ್ತೆ. ಇವಾಗ ಕಣ್ಮುಚ್ಚು ನೋಡೋಣ. ಮೇಡಮ್, ನಾನು ನೋಡ್ತೀನಿ. ಇಲ್ಲ ಇಲ್ಲ, ನೀನ್ ಕೂತ್ಕೋ. ಹಲೋ ಮೇಡಮ್, ಗುಡ್ ಈವ್ನಿಂಗ್ ಮೇಡಮ್. ಹೌ ಆರ್ ಯು ಮೇಡಮ್? ನನ್ನ ಹೆಸರು ಪರಿಮಳ್ ದುಬೆ. ನನ್ಗೇನು ಬೇಡ, ಥ್ಯಾಂಕ್ ಯು. ಮೇಡಮ್,
ಆಮ್ ನಾಟ್ ಎ ಸೇಲ್ಸ್ ಮ್ಯಾನ್. ನಾನೇನು ಮಾರೋದಕ್ಕೆ ಬಂದಿಲ್ಲ. ಅಲ್ಲಿ ಕೆಟ್ಟೋಗಿದೆಯಲ್ಲ ನನ್ನ ಬೈಕು, ನಿಮ್ಮ ಹತ್ರ ಕೇಳೋಕೆ ಬಂದೆ ನಾನು ಸಹಾಯ. ನಾನು ಯೂಸ್ ಮಾಡ್ಬೋದಾ ನಿಮ್ಮ ಫೋನು ಒಂದ್ಸಲ? ನಿಮ್ಮ ಹತ್ರ ಮೊಬೈಲ್ ಇಲ್ವಾ? ಇದೆ ಮೊಬೈಲ್ ಇದೆ, ಆದರೆ ಖಾಲಿಯಾಗಿದೆ. ಟಾಕ್ ಟೈಮ್, ಬ್ಯಾಡ್ ಟೈಮ್ನಲ್ಲಿ ಇಂಥದ್ದೆಲ್ಲ ಆಗುತ್ತೆ ಅಲ್ವಾ? ಪ್ಲೀಸ್ ಒಂದು ಫೋನು ಮಾಡ್ಬೋದಾ? ಹಾಂ, ಹೆಲ್ಪ್. ಥ್ಯಾಂಕ್ ಯು ಮ್ಯಾಮ್. ಎಕ್ಸ್ಕ್ಯೂಸ್ ಮಿ ಮೇಡಮ್, ನಿಮ್ಮ ಹತ್ರ ಯಾರ್ದಾದ್ರೂ ಮೆಕ್ಯಾನಿಕ್ ನಂಬರ್ ಇದೆಯಾ? ಇಲ್ಲ ಪರವಾಗಿಲ್ಲ, ನಾನು ನೆನ್ಪು ಮಾಡ್ಕೊಳ್ತೀನಿ. ಮೆಕ್ಯಾನಿಕ್ 99820 89537 98201 ಮೆಕ್ಯಾನಿಕ್ ಎತ್ತು ಪಿಕಪ್ ಮೆಕ್ಯಾನಿಕ್ ಪಿಕಪ್ ಎತ್ತು ಮೆಕ್ಯಾನಿಕ್. ಸಾರಿ ಮೇಡಮ್, ಅವನು ಫೋನ್ ತೆಗಿತಾ ಇಲ್ಲ. ಅವನು ಬ್ಯುಸಿ ಇರಬೇಕು. ಸ್ವಲ್ಪ ಹೊತ್ತಾದ್ಮೇಲೆ ನಾನು ಕಾಲ್ ಮಾಡ್ತೀನಿ ಅವನಿಗೆ. ಫೋನ್ ಕೊಡಿ ಇಲ್ಲಿ. ಮೇಡಮ್, ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಫೋನ್ ಕೊಡ್ತೀರಾ ಪ್ಲೀಸ್? ಹಾಂ ಮ್ಯಾಮ್. ಇವಾಗೇನು ಬೇಕು? ಥ್ಯಾಂಕ್ ಯು ಮೇಡಮ್, ನೀವು ನನಗೆ ಯೂಸ್ ಮಾಡೋಕ್ಕೆ ಕೊಟ್ರಿ ನಿಮ್ಮ ಫೋನ್. ಥ್ಯಾಂಕ್ ಯು ವೆರಿ ಮಚ್. ಮ್ಯಾಮ್ ಮೇಡಮ್, ನನ್ನ ಮಾತು ಕೇಳಿ ಮ್ಯಾಮ್. ಮ್ಯಾಮ್, ಎನಿಬಡಿ? ಮ್ಯಾಮ್, ಪ್ಲೀಸ್ ಲಿಸನ್ ಟು ಮೀ. ಟಿಂಗ್ ಟಾಂಗ್. ಮ್ಯಾಮ್. ಮತ್ತೆ ಬಂದ್ಯಾ? ಇಲ್ಲ, ಅದೇನಂದ್ರೆ ನೆಟ್ಟಿಗೆ ಥ್ಯಾಂಕ್ ಯು ಹೇಳಕ್ಕಾಗ್ಲಿಲ್ಲ. ಕೆಲವು ಸಲ ಏನಾಗುತ್ತೆ ಅಂದ್ರೆ ಒಳ್ಳೆ ಜನ ಸಿಗೋದೇ ಕಷ್ಟ. ತಮ್ಮ ಮೊಬೈಲ್ ಕೊಡ್ತಾರೆ. It's okay. ನನ್ನ ಜಾಗದಲ್ಲಿ ಬೇರೆಯವ್ರು ಇದ್ದಿದ್ರೆ ಮೊಬೈಲ್ ತಗೊಂಡು ಓಡ್ ಹೋಗ್ತಾ ಇದ್ದ. It's fine. ಆದ್ರೆ It's ನನ್ okay. ಕಳ್ಳ ಅಲ್ಲ. ನೀವು ಈಗ ಇಲ್ಲಿಂದ ಆಚೆ ಹೋಗಿ ಆ ಕಡೆನಾ? ಲೆಫ್ಟ್ ತಗೊಳ್ಳಿ. ಹಾ, 3-4 ಕಿಲೋಮೀಟರ್ ಮುಂದೆ ಹೋದ್ರೆ ಒಂದು ಅಂಗಡಿ ಇದೆ. Okay. ಅಲ್ಲಿ ಮೆಕ್ಯಾನಿಕ್ ಸಿಗ್ತಾ ನಿಮ್ಗೆ. ಸರಿ, ನನ್ ಲೆಫ್ಟ್ ಅಥವಾ ನಿಮ್ ಲೆಫ್ಟ್? ಅಂದ್ರೆ ಪರವಾಗಿಲ್ಲ. ಆಮ್ ಸಾರಿ. ಪ್ಲೀಸ್. ಓಕೆ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ನಾನು ಹೋಗ್ತೀನಿ, ಮೆಕ್ಯಾನಿಕ್ ಹತ್ರ ಹೋಗ್ತೀನಿ. ಮ್ಯಾಮ್, ನೀವು ಹೇಳಲಿಲ್ಲ ಲೆಫ್ಟ್ ಯಾವುದು ಅಂತ. ನಿಮ್ ಲೆಫ್ಟಾ ಅಥವಾ ನನ್ನ ಲೆಫ್ಟಾ ಅಂತ? ನೋಡಿ, ನೀನ್ ಯಾರೇ ಆಗಿದ್ರು ಇನ್ನೊಂದ್ಸಲ ಬೆಲ್ ಮಾಡಿದ್ರೆ ನನ್ಕಿಂತ ಕೆಟ್ಟೋಳು ಯಾರೂ ಆಗಿರಲ್ಲ. ಎಸ್ ಮ್ಯಾಮ್. ಮತ್ತೆ ಬಂದ್ಯಾ? ಐ ಆಮ್ ನಾಟ್ ದ ಕಲ್ಪ್ರಿಟ್. ದಿಸ್ ಟೈಮ್ ಹಿ ಇಸ್ ದ ಕಲ್ಪ್ರಿಟ್. ಇವನು ಬೆಲ್ ಮಾಡಿದ್ದು. ನಾನು ಈ ಕಡೆ ಇದ್ದೆ, ನಾನು ಹೇಗೆ ಮಾಡ್ತೀನಿ? ಕುರಿಯರ್ ನಿಮ್ಗೆ ತಲುಪಿದ್ರೆ ಒಳ್ಳೇದಲ್ವಾ ಅಂತ ಅಷ್ಟೇ. ಮೇಡಮ್, ನಾನು ಕೊರಿಯರಿಂದ ಪಾರ್ಸಲ್ ಬಂದಿದೆ ನಿಮಗೆ. ಕೊಡಿ ಇಲ್ಲಿ. ಪೆನ್ ಇದೆಯಾ? ಇವತ್ತೇ ಎಲ್ಲರಿಗೂ ಪ್ರಾಬ್ಲಮ್ ಆಗಿದ್ಯಾ? ಅದು ಈ ಮಳೆಯಲ್ಲಿ ಹಾಳಾಯ್ತು ಮೇಡಮ್. ಮೇಡಮ್, ನನ್ನ ಬೈಕು ಮೇಡಮ್ ಸಲಿನಾ, ಸ್ಕ್ಯಾನರ್ ಒಂದ್ ಕೇಳಿದೆ. ಪೆನ್ ತಗೊಂಡ್ ಬಾ. ಆಂಟಿ ಒಂದ್ ನಿಮಿಷ. ಆ ಆ ಆಂಟಿ 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 ಆ ಆಂಟಿ ಆಂಟಿ ಯಾಕೆ ಕಿರ್ಚ್ಕೊತಾ ಇದ್ದಾಳೆ? ಆ ಏನಾಯ್ತು? ಯಾಕೆ ಪುಟ್ಟ? ಯಾಕೆ ಕಿರ್ಚ್ತಾ ಇದ್ಯಾ? ಕಾಕ್ರೋಚ್. ಸಲೀನಾ, ನೀನ್ ಯಾಕೆ ಇವಳಿಗಿಂತ ಜಾಸ್ತಿ ಕಿರ್ಚ್ಕೊತಾ ಇದ್ಯಾ? ಬರೀ ಜಿರಳೆನೇ ಅಲ್ವಾ? ಅದಕ್ಕೆ ಇಷ್ಟೊಂದೆಲ್ಲ ಹೆದರ್ಕೋತಾರ? ನೋಡು, ಎಷ್ಟು ಚಿಕ್ಕದಿದೆ ಅದು. ನಿನ್ಕಿಂತ ಚಿಕ್ಕದಿದೆ. ನೀನಂದ್ರೆ ಅದಕ್ಕೂ ಹೆದರ್ಕೆನೆ. ನೀನ್ ಕಿರ್ಚಿದಕ್ಕೆ ಅದು ಹೆದರ್ಕೊಂಡ್ಬಿಟ್ಟಿರತ್ ನೋಡು. ಗೊತ್ತಾಯ್ತಾ? ನೋಡಿವಾಗ ಅದು ನೋಡ್ಸ್ಬಿಡೋಣ ನಾವು. ಓಡೋಯ್ತು ನೋಡು. ಏನು ಆಂಟಿ, ಕಾಕ್ರೋಚ್ಗೂ ಕೂಡ ಹೆಸರಿರುತ್ತಾ? ಇರತ್ತೆ. ನಿನ್ನೆ ರಾತ್ರಿ ಅದು ನನ್ನ ಬೆಡ್ರೂಮಿಗೆ ಬಂದಿತ್ತು. ಮತ್ತೆ ಅದ್ರ ಹೆಸರು ಹೇಳ್ತು ನಂಗೆ. ನಾನು ಅದಕ್ಕೆ ಹೇಳಿದ್ದೆ ಆಯಿಷಾ ರೂಮ್ಗೆ ಹೋಗ್ಬೇಡ ಅಂತ. ಆದ್ರೂ ಬಂತು. ಬಿಡು, ಇವಾಗ ನೀನ್ ಮಲ್ಕೋ. ಸಲಿನಾ, ಇವಳನ್ನ ಮಲಗಿಸ್ತಾ ಇರು, ಬರ್ತೀನಿ. ಮೇಡಮ್, ಹಾ, ಏನೂ ಇಲ್ಲ. ನೋಡು, ಈಗ ಕಾಕ್ರೋಚ್ ಹೋಯ್ತಲ್ವಾ? ಸುಮ್ನೆ ಮಲ್ಕೋಬೇಕು, ಓಕೆ? ಇಲ್ಲ ವಾಪಸ್ ಬಂದ್ಬಿಡುತ್ತೆ. ಬೇಗ ಮಲ್ಕೋ, ಬೇಗ ನಿದ್ದೆ ಮಾಡು. ಗುಡ್ ಗರ್ಲ್. ಹಲೋ ಮ್ಯಾಮ್. ಹಲೋ ಮ್ಯಾಮ್, ಐ ಆಮ್ ಸ್ಟಿಲ್ ಹಿಯರ್. ಹೇಳಿ ಪ್ಲೀಸ್. ಮಳೆ ಬರ್ತಿದೆಯಲ್ಲ? ಇವ್ರು ನಿಮ್ಮ ರಿಲೇಟಿವಾ? ನೆವರ್ ಮೈಂಡ್. ನೀವು? ನಾನು ಅಮಿ, ಇವಳು ನನ್ನ ವೈಫ್ ಶಾಂಭವಿ.
ನಾವಿಲ್ಲೇ ಪಕ್ಕದ ಮನೇಲೇ ಇರೋದು. ನಿಮ್ಮನ್ನ ನೋಡಿ ಸುಮ್ಮನೆ ಹಾಯೋಣ ಅಂತ ಬಂದ್ವಿ ಅಷ್ಟೇ. ಮ್ಯಾಮ್ ಇದು ತಗೊಳ್ಳಿ, ನಿಮ್ಗೆ ಅಂತ ಕೇಕ್ ಮಾಡಿದ್ದೆ. ಆಕ್ಚುಲಿ ಏನಂದ್ರೆ ನಮ್ ನೇಬರ್ಸ್ ಅಲ್ವಾ, ಸೊ ನೇಬರ್ಹುಡ್ಗೆ ವೆಲ್ಕಮ್. ಥ್ಯಾಂಕ್ ಯು. ಇದೆಂತರ ಅವಶ್ಯಕತೆ ಏನಿತ್ತು? ನೀವು ಪೊಲೀಸ್ನವರಲ್ವಾ? ನಾನು ಅವಾಗವಾಗ ನೋಡ್ತಾ ಇರ್ತೀನಿ, ನೀವು ಪೊಲೀಸ್ ಗಾಡಿಲಿ ಬಂದು ಹೋಗ್ತಾ ಇರ್ತೀರಾ. ನಾನು ಅಡ್ಮಿನಿಸ್ಟ್ರೇಷನ್ ಅಲ್ಲಿದ್ದೀನಿ. ಮತ್ತೆ ಇವ್ರದ್ದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇದೆ. ಮತ್ತೆ ನಾನೇನು ಮಾಡಲ್ಲ, ನಾನು ಹೌಸ್ ವೈಫ್ ಅಷ್ಟೇ. ನಾವು ಯಾವತ್ತಾದ್ರೂ ಸಿಗೋಣ, ಆರಾಮಾಗಿ ಕಾಫಿ ಕುಡಿಯೋಣ. ಓಕೆ, ಸಾರಿ ಫಾರ್ ಡಿಸ್ಟರ್ಬಿಂಗ್. ಇಲ್ಲ ಪರವಾಗಿಲ್ಲ. ಹಾಗೆ ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಶಾ. ಓಕೆ, ನೈಸ್ ಮೀಟಿಂಗ್ ಯು. ನೈಸ್ ಮೀಟಿಂಗ್ ಯು ಟು. ಸರಿ, ಮತ್ತೆ ಸಿಗೋಣ. ಬಾಯ್. ಬಾಯ್. ಮ್ಯಾಮ್, ಏನ್ ದೊಡ್ಡ ಆಫೀಸರ್ ಇವಳು. ಎಕ್ಸ್ಕ್ಯೂಸ್ ಮಿ, ರಿಲೇಟಿವ್ ಅಂತ ಯಾಕೆ ಕೇಳಿದ್ರಿ ನೀವು? ಅಯ್ಯೋ ನೀನ್ ಯಾರು ಗುರು? ಮಳೆಯಲ್ಲಿ ಏನ್ ಮಾಡ್ತಿದ್ಯಾ? ನೀವೇನ್ ಮಾಡ್ಕೋತಿದ್ರಿ? ರಿಲೇಟಿವ್ ಆಗಿದ್ರೆ ಏನ್ ಮಾಡ್ಕೋತಿದ್ರಿ? ಈಗ ಅರೆ, ಏನ್ ಪ್ರಾಬ್ಲಮ್ ಪ್ರಾಬ್ಲಮ್ ಆಯ್ತು? ಇರೋದು ನಿಮ್ಗೆ. ನೀನ್ ನಡಿ. ಮಳೆನಲ್ಲಿ ಇವ್ನ್ ಯಾರು ಕೇಕ್ ಹುಚ್ಚ? ತಂದ್ರಲ್ಲ. ಹಲೋ ಮ್ಯಾಮ್. ನೀನು ಇಷ್ಟೊತ್ತಾದ್ರೂ ಇಲ್ಲೇ ಇದೆಯಾ? ಇಲ್ಲ ತಲೆ ತಿಂತಾ ಇದೆಯಲ್ಲ? ಇಲ್ಲ ಮ್ಯಾಮ್, ಅದು ನಾನು ಈ ಕೊರಿಯರ್ ಬಾಕ್ಸ್ ಇತ್ತಲ್ಲ, ಇದನ್ನ ಜೋಪಾನವಾಗಿ ಇಟ್ಕೊಂಡು ಕೂತಿದ್ದೆ. ನಿಮ್ ಮನೆಗೆ ಬಂದಿದ್ರಲ್ಲ ಆ 3 ಜನ ಗೆಸ್ಟ್, ಅದಕ್ಕೆ ನಿಮ್ಗೆ ಮಾಡಿಲ್ಲ ನಾನು ಡಿಸ್ಟರ್ಬ್. ನಾನು ಅನ್ಕೊಂಡೆ ಆಮೇಲೆ ಕೊಟ್ರಾಯ್ತು ಅಂತ. ಕೊರಿಯರ್ ಅವನೆಲ್ ಹೋದ? ಕೊರಿಯರ್ ಅವನು ಹೋದ. ಹೊಟ್ಟೋದ್ನಾ? ಅಂದ್ರೆ ಅವನು ಇದ್ನಲ್ಲ ವಿಚಿತ್ರ. ವಿಚಿತ್ರ? ನೀನ್ ವಿಚಿತ್ರ ಅಲ್ವಾ? God. ಅಲ್ಲ ಮೇಡಮ್, ಅದು ನಾನು ವಿಚಿತ್ರ ಅಲ್ಲ, ನಾನು ವಿಚಿತ್ರ ಪರಿಸ್ಥಿತಿಲಿ ಸಿಕ್ಕಾಕೊಂಡಿದ್ದೀನಿ ನೋಡಿ. ಅದೇನು ಅಂದ್ರೆ, ನಾನು ಕೊರಿಯರ್ ಬಾಯ್ ಹತ್ರನೂ ಹೆಲ್ಪ್ ಕೇಳಿದೆ. ಅವ್ನಿಗೆ ಹೇಳಿದೆ, ನೋಡು ನಿನ್ ಸೈಕಲ್ ನನಗೆ ಕೊಡು, ನಾನು 3 ಕಿಲೋಮೀಟರ್ ಹೋಗ್ತೀನಿ. 3 ಕಿಲೋಮೀಟರ್ ಹೋದ್ಮೇಲೆ ಅಲ್ಲಿ ಆ ಮೆಕ್ಯಾನಿಕ್ ಅವನನ್ನ ಸೈಕಲ್ ಅಲ್ಲಿ ಕೂರಿಸ್ಕೊಂಡು ವಾಪಸ್ ಬರ್ತೀನಿ. ಆಮೇಲೆ ಬೈಕ್ ರಿಪೇರಿ ಮಾಡಿಸ್ಕೊತೀನಿ, ಮತ್ತೆ ಮೇಡಮ್ ಟೆನ್ಷನ್ ದೂರ ಮಾಡ್ತೀನಿ ಅಂತ. ಅಂದ್ರೆ ನಾನು ಬೈಕ್ ತಗೊಂಡೋದ್ರೆ ನಿಮ್ ಟೆನ್ಷನ್ ಕೂಡ ಕ್ಲಿಯರ್ ಆಗುತ್ತೆ. ಆದ್ರೆ ಏನಾಯ್ತು ಅಂತ ಗೊತ್ತಾ? ಅವನು ಇಲ್ಲಿ ಬಾಕ್ಸ್ ಇಟ್ಬಿಟ್ಟ, ಮತ್ತೆ ಪೆಡಲ್ನ ಜೋರ್ ಹೊಡ್ಕೊಂಡು ಇಲ್ಲಿಂದ ಓಡ್ ಹೋದ. ಅವನು ಅನ್ಕೊಂಡ ನಾನು ದೇವ ಅಂತ. ನನ್ನ ದೇವನೇ ಮೇಡಮ್, ಆಮೇಲೆ ಜೆಂಟಲ್ ಮ್ಯಾನ್. ಭೂತಕ್ಕಿಂತ ಏನು ಕಡಿಮೆ ಇಲ್ಲ ನೀನು. ಇವಾಗ ಕಳ್ಸ್ಕೊ ಇಲ್ಲಿಂದ. ಮ್ಯಾಮ್, ಹೋಗ್ತೀಯಾ ಇಲ್ವಾ ಇಲ್ಲಿಂದ? ಇಲ್ಲ ಮೇಡಮ್, ನಾನು ಹೇಗೆ ಹೋಗೋದು ಬಿಟ್ಬಿಟ್ಟು ನನ್ನ ಮೋಟಾರ್ ಬೈಕ್ನ? ಮ್ಯಾಮ್, ಒಂದು ರಿಕ್ವೆಸ್ಟ್, ನಂಗೆ ಕೊಡ್ತೀರಾ? ಒಂದು ಬೆಡ್ಶೀಟು, ಒಂದು ದಿಂಬು, ಬರೀ ಒಂದೇ ದಿಂಬು. ನಾನು ಇಲ್ಲೇ ಬೈಕ್ ಇಲ್ಲೇ ಬಿಟ್ಟಿರು, ಮತ್ತೆ ಇಲ್ಲಿಂದ ಹೊರಟೋಗು. ನನ್ ಕಣ್ಣೆದುರು ಕಾಣಿಸ್ಕೊಳ್ಬೇಡ. ಬೆಳಿಗ್ಗೆ ಬಂದ್ ಬೈಕ್ ತಗೊಂಡ್ ಹೋಗು. ಅಲ್ಲ ಮೇಡಮ್, ನಾನು ಹೇಗೆ ಹೋಗೋ ಇವಾಗ. ಮೇಡಮ್ ಪ್ಲೀಸ್ God, ಪ್ಲೀಸ್ ನನ್ನ so ಮಾತು ಕೇಳಿ ಮ್ಯಾಮ್. irritating, so irritating. ಎಕ್ಸ್ಕ್ಯೂಸ್ ಮಿ ಮೇಡಮ್, ಪ್ಲೀಸ್ ನೋಡಿ ನನ್ನ ಮಿಸ್ಸಸ್ಗೆ ಫೋನ್ ಮಾಡಬೇಕು ಮೇಡಮ್. ಮ್ಯಾಮ್ ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ನಾನು ನನ್ನ ಮಿಸ್ಸಸ್ಗೆ ಒಂದು ಫೋನ್ ಮಾಡಬೇಕು ಮೇಡಮ್ ಅಷ್ಟೇ. ನಾನು ಅವಳಿಗೆ ಹೇಳ್ಬೇಕಲ್ವಾ ಮೇಡಮ್, ಇವತ್ತು ರಾತ್ರಿ ನಾನು ಮನೆಗೆ ಬರೋಕ್ಕಾಗಲ್ಲ ಅಂತ. ಇದ್ರ ಮೇಲೆ ಏನು ಬರ್ತಾ ಮ್ಯಾಮ್, ಹಲೋ ಮ್ಯಾಮ್. ಹಲೋ,
ಶ್ರೀಚಕ್ರಧಾರಿಗೆ ಶಿರಬಾಗಿ ಲಾಲಿ ರಾಜೀವ ನೇತ್ರನಿಗೆ ರಮಣೀಯ ಲಾಲಿ ಹಾಲ್ಗೆನ್ನೆ ಕೃಷ್ಣನಿಗೆ. ಆಂಟಿ, ಮಮ್ಮಿಗೆ ಏನಾಯ್ತು? ಆಯ್ಷಾ, ನೀನೇನು ಮಲಗಿಲ್ವಾ? ಪುಟ್ಟ, ಏನೂ ಆಗಿಲ್ಲ, ಏನೂ ಆಗಿಲ್ಲ. ನೋಡು ನೋಡು, ಏನೂ ಇಲ್ಲ, ಟಿವಿ ಹಾಳಾಗಿದೆ. ಸಲೀನಾ ಎಲ್ಲಿ ಹೋದ್ಲು? ನಿದ್ದೆ ಮಾಡುವಾಗ ಅವ್ರಿದ್ರು, ಆದ್ರೆ ನಾನು ಎದ್ದಾಗ ಅವ್ರು ನನ್ನ ಪಕ್ಕ ಇರ್ಲಿಲ್ಲ. ನಾನು ಅವ್ರನ್ನ 2-3 ಸರಿ ಜೋರಾಗಿ ಕರೆದೆ, ಅವ್ರು ಬರ್ಲಿಲ್ಲ. ಸಲೀನಾ, 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 ಆಂಟಿ, ಅದ್ ನಾನು. ಆಯ್ಷಾ, ನೀನು 1 ನಿಮಿಷ ನನ್ನ ಮಾತು ಕೇಳು, ಓಕೆ? ಇಲ್ಲಿ ಕೂತ್ಕೋ, ಆರಾಮಾಗಿ ಕೂತ್ಕೋ, ಮತ್ತೆ ಟಿವಿ ನೋಡ್ತಾ ಇರು. ನಾನು ನಿಂಗೆ ಈಗ ಟಿವಿ ರಿಮೋಟ್ ಕೊಡ್ತೀನಿ, ನೀನು ಟಿವಿ ನೋಡು. 10 ನಿಮಿಷ ಅಷ್ಟೇ. ನಾನು ಅರ್ಜೆಂಟಾಗಿ ಒಂದು ಕಾಲ್ ಮಾಡಬೇಕು. ನಾನು ಇಲ್ಲೇ ಇರ್ತೀನಿ, ಆಯ್ತಾ? ಓಕೆನಾ? ಆಂಟಿ, ಹಾಂ. ನಂಗೆ ತುಂಬಾ ಭಯ ಆಗ್ತಿದೆ. ಯಾಕೆ ಭಯ ಆಗ್ತದೆ ಪುಟ್ಟ? ಸ್ಟ್ರಾಂಗ್ ಮಕ್ಕಳು ಹೆದರ್ಕೋತಾರ? ನಾನು ಎಷ್ಟು ಸ್ಟ್ರಾಂಗ್ ಇದ್ದೀನಿ, ನೀನು ಎಷ್ಟು ಸ್ಟ್ರಾಂಗ್ ಇದೆಯಾ ಅಲ್ವಾ? ಯಾವುದಕ್ಕೂ ಹೆದರ್ಬಾರ್ದು ಪುಟ್ಟ. ನಾನು 1 ನಿಮಿಷ ಬರ್ತೀನಿ, ಆಯ್ತಾ? ಫೋನ್ ಮಾಡಿ ಬಂದ್ಬಿಡ್ತೀನಿ. ನೀನು ಇಲ್ಲಿಂದ ನಾನು ನೋಡ್ಬೋದು. ನೀನು ಇಲ್ಲಿ ಆರಾಮಾಗಿ ಕೂತ್ಕೋ. ಸರಿ, ಇವಾಗ ಟಿವಿ ನೋಡು. ಹಲೋ ಮಯಾಂಕ್, ಎಸ್ ಮ್ಯಾಮ್. 1 ವಾರಕ್ಕೆ ಮುಂಚೆ ನಾನು ನಿಂಗೆ ಒಂದು ಕೇಸ್ ಹ್ಯಾಂಡ್ ಓವರ್ ಮಾಡಿದ್ದೆ. ಅದು ಸೀರಿಯಲ್ ಕಿಲ್ಲರ್ ಕೇಸ್ ಅಲ್ವಾ? ಹಾಂ, ಅದೇ. ಅವ್ನು ನನಗೆ ಕೊರಿಯರ್ ಮಾಡಿ ಒಂದು CD ಕಳಿಸಿದ್ದಾನೆ. ಅದರಲ್ಲಿ ನನ್ನ ತಂಗಿದು ಮರ್ಡರ್ ಆಗಿರೋ ವಿಡಿಯೋ ಇದೆ. ಆ್ಯಂಡ್ ಐ ಥಿಂಕ್ ಅವ್ನು ನೆಕ್ಸ್ಟ್ ವಿಕ್ಟಿಮ್ ನನ್ನ ತಂಗಿ ಮಗಳು ಆಯಿಷಾ. ಆಯಿಷಾನಾ? ಈಗೆಲ್ಲಿದ್ದಾಳೆ? ನನ್ನ ಜೊತೆಲೇ ಇದ್ದಾಳೆ. ಮ್ಯಾಮ್, ಒಂದು ಕೆಲಸ ಮಾಡಿ, ನೀವು ಫುಲ್ ಅಲರ್ಟ್ ಆಗಿರಿ, ನಾವೀಗಲೇ ಹೊರಡ್ತೀವಿ. ಸಲೀನಾ, ಎಲ್ಲ ಹೋಗಿದ್ದೆ ನೀನು? ಮೇಡಮ್, ನಾನು ಸ್ವಲ್ಪ ಆಚೆ ಹೋಗಿದ್ದೆ. ಹೊರಗಡೆ ಹೋಗಿದ್ಯಾ? ಮಗುನ ಒಂದನ್ನೇ ಬಿಟ್ಟು? ಮೇಡಮ್, ಮಗು ಮಲಗಿತ್ತು. ನನಗೆ ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು, ಹಾಗಾಗಿ ಹೋಗಿದ್ದೆ. ಸುಳ್ಳು ಹೇಳ್ತಾ ಇದ್ದೆ ನೀನು. ನಿಜ ಹೇಳು, ಏನು ಅಂತ? ಎಲ್ಲಿ ಹೋಗಿದ್ದೆ? ಅದು ನನ್ನ ಬಾಯ್ ಫ್ರೆಂಡ್ ಆಚೆ ಹೋಗ್ತಾ ಇದ್ದಾನೆ ದುಬೈಗೆ. 1-2 ನಿಮಿಷ ಅವನ್ನ ಮಾತಾಡ್ಸಕ್ ಹೋಗಿದ್ದೆ. ಹೇಳ್ಬಿಟ್ಟು ಹೋಗ್ಬೋದಾಗಿತ್ತಲ್ವ ನೀನು? ಸಾರಿ ಮೇಡಮ್, ಇನ್ಮೇಲೆ ಈ ಥರ ತಪ್ಪಾಗಲ್ಲ. ಸರಿ, ಮತ್ತೆ ಮನೆ ಎಲ್ಲ ಬಾಗಿಲು ಕಿಟಕಿ ಕ್ಲೋಸ್ ಮಾಡು. ಬೇಗ ಕಮಾನ್, ಹರಿ ಅಪ್. ಆಂಟಿ, ನೀನು ಹೋಗಿರು, ನಾನು ಬರ್ತೀನಿ. ಹಾ ಪುಟ್ಟ, ಇಲ್ಲಿ ನೋಡಿ, ನಂಗೆ ನಿಮ್ ಇಯರಿಂಗ್ ಸಿಕ್ತು. ಓಹೋ, ಎಲ್ಲಿ ಸಿಕ್ತು ನಿಂಗೆ? ನೀನು ಟಿವಿ ನೋಡ್ತಾ ಇರ್ಲಿಲ್ವಾ? ಯಾಕೆ? ನೋಡೋಕೆ ಇಷ್ಟ ಇಲ್ವಾ ನಿಂಗೆ? ಮಲಗ್ತೀಯಾ? ನಿದ್ದೆ ಬರ್ತಿದ್ಯಾ? ಸರಿ, ಮತ್ತೆ ಬಾ ಹೋಗೋಣ. ಸಲೀನಾ, ಸಲೀನಾ, ಪುಟ್ಟ, ನೀನಿಲ್ಲೇ ಇರು, ಆಯ್ತಾ? ಎಲ್ಲೂ ಹೋಗ್ಬೇಡ, ನಾನು ಈಗಲೇ ಬರ್ತೀನಿ. ಮ್ಯಾಮ್, ಪ್ಲೀಸ್ ಹೆಲ್ಪ್ ಅಸ್. ಏನಾಯ್ತು? ಪ್ಲೀಸ್ ಹೆಲ್ಪ್ ಅಸ್. What happened? ನಮ್ಮನ್ನು ಹೊಡೆದು ಬಿಡ್ತಾನೆ.
ಏನಾಯ್ತು ಅಂತ ಹೇಳ್ತೀರಾ ಸರಿಯಾಗಿ? ನಮ್ಗೆ ಹೊಡೆದು ಬಿಡ್ತಾನೆ ಅವನು. ಅವ್ನು ನಮಗೆ ಹೊಡೆದು ಬಿಡ್ತಾನೆ ಮ್ಯಾಮ್. ಇರ್ಲಿ ಬಿಡಮ್ಮ, ಪ್ರಪಂಚದಲ್ಲಿ ತುಂಬಾ ಜನ ಡಿಫ್ರೆಂಟ್ ಆಗಿರೋ ವ್ಯಕ್ತಿಗಳಿರ್ತಾರೆ, ಏನ್ ಮಾಡಕ್ಕಾಗತ್ತೆ? ಅಲ್ಲ, ಹೇಗ್ ಸುಮ್ನೆ ಇರೋದು? ಎಷ್ಟು ಕಷ್ಟಪಟ್ಟು ಕೇಕ್ ಮಾಡಿದ್ದೆ, ಒಂದ್ ಕಪ್ ಕಾಫಿ ಕೊಡ್ಬೋದಿತ್ತು ತಾನೇ? ಆದರೆ ಶಾಂಭವಿ, ನಾನು ಕಾಫಿ ಕುಡಿಯಲ್ಲ. ಶಾಂಭವಿ, ಶಾಂಭವಿ ಏನಾಯ್ತು? ಸಲೀನಾ, ಇದ್ರ ಮೇಲೆ ಸ್ವಲ್ಪ ಪ್ರೆಷರ್ ಹಾಕಿ ಇಟ್ಕೊಳ್ಳಿ, ಮತ್ತೆ ಸ್ವಲ್ಪ ಹೈಟ್ ಅಲ್ಲಿ ಇಟ್ಕೊಳ್ಳಿ. ಸಲೀನಾ, ನಾನು ಫಸ್ಟ್ ಏಡ್ ತಗೊಂಡ್ ಬರ್ತೀನಿ. ಆಂಟಿ ಇವ್ರಿಗೆ ಏನಾಗಿದೆ? ಏನೂ ಇಲ್ಲ ಪುಟ್ಟ, ಅವ್ರಿಗೆ ಸ್ವಲ್ಪ ಗಾಯ ಆಗಿದೆ. ನೀನ್ ಅವ್ರ ಜೊತೆಗೆ ಇರು, ಓಕೆ? ಅವ್ರಿಗೆ ಸರಿ ಹೋಗುತ್ತೆ. ನಾನು ಇಮಿಡಿಯೇಟ್ ಆಗಿ ಔಷಧಿ ತರ್ತೀನಿ. ಆಂಟಿ, ಅವ್ರಿಗೆ ಗಾಯ ಹೇಗಾಯ್ತು? ಆಂಟಿ ಬಿದ್ದೋದ್ರಲ್ವಾ, ಅದಕ್ಕೆ ಗಾಯ ಆಯ್ತು. ಶಾಂಭವಿ, ಕಣ್ ಬಿಟ್ಕೊಂಡೇ ಇರು. ಒಂದ್ ನಿಮಿಷ ರೀ, ಆಂಟಿಸೆಪ್ಟಿಕ್ ಇಂದ ಕ್ಲೀನ್ ಮಾಡ್ಬಿಡೋಣ. ತುಂಬಾ ಡೀಪ್ ಕಟ್ ಆಗಿದೆ, ಅದು ಈ ತರ. ಇದು ಖಂಡಿತ ಜೂನೋ ಸ್ಟೈಲೇ. ಅಂದ್ರೆ ಜೋನೋ, ನನಗೇನು ಅರ್ಥ ಆಗ್ತಿಲ್ಲ. ಅದ್ರಲ್ಲಿ ಕಟ್ ಮಾಡುವಾಗ ಇದೇ ತರ ಆಗೋದು. ಶಾಂಭವಿ, ಇಟ್ಕೊಳ್ಳಿ. ಶಾಂಭವಿ ಪ್ರಜ್ಞೆ ತಪ್ತಾ ಇದ್ದಾಳೆ ನೋಡಿ. ಏನೂ ಆಗಲ್ಲ, ಪ್ರಜ್ಞೆ ಇವಾಗಲೇ ಬಂದ್ಬಿಡುತ್ತೆ. ಒಂದ್ ನಿಮಿಷ ಇರಿ, ನಾನು ಕಾಲ್ ಮಾಡಿ ಆಂಬುಲೆನ್ಸ್ ತರಿಸ್ತೀನಿ. ಬೇಗ. ಆಂಟಿಗೆ ಶಾಂಭವಿ, ಏನಾಗಿದೆ? ಏನೂ ಇಲ್ಲ ಪುಟ್ಟ, ಶಾಂಭವಿ ಕಣ್ಬಿಡು. ಇವಾಗ ಶಾಂಭವಿ, ಸರಿ ಹೋಗ್ತಾರೆ. ಏನಾಯ್ತು ನೋಡು. ಹಲೋ ಮಾಯಾ, ಒಂದು ಆಂಬುಲೆನ್ಸ್ ಅರೇಂಜ್ ಮಾಡಬೇಕಾ? ನನ್ನ ಪಕ್ಕದ ಮನೆಯವ್ರ ವೈಫ್ಗೆ ಗಾಯ ಆಗಿದೆ, ತುಂಬಾ ಡೀಪ್ ಆಗಿದೆ. ಯಾವಾಗಾಯ್ತು? ಇವಾಗ, ಈ ಕ್ಷಣನೇ. ಬಿ ಫಾಸ್ಟ್, ಓಕೆ? ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ನೀವು ನಮಗೆ ತುಂಬಾ ಹೆಲ್ಪ್ ಮಾಡಿದ್ರಿ. ಸಾರಿ ಫಾರ್ ಡಿಸ್ಟರ್ಬಿಂಗ್ ಯು. ಬಹುಶಃ ನಿಮ್ಮ ಹಸ್ಬೆಂಡ್ಗೆ ಬೇಜಾರಾಯ್ತೇನೋ. ಇಲ್ಲ, ನನಗಿನ್ನೂ ಮದುವೆ ಆಗಿಲ್ಲ. ಆದರೆ ನಾವು ನಿಮ್ಮ ಮನೆಗೆ ಬರಬೇಕಾದ್ರೆ ಕಿಟಕಿಯಿಂದ ಯಾರೋ ನಮಗೆ ವೇವ್ ಮಾಡಿದ್ರು. ನನ್ನ ವಿಂಡೋ ಇಂತನಾ? ಹಾ ಮ್ಯಾಮ್. ಇಲ್ಲ, ನೀವೇನೋ ತಪ್ಪು ಈ ತಿಳ್ಕೊಂಡಿದ್ದೀರಿ. ಕಿಟಕಿಯಿಂದ ಮ್ಯಾಮ್. ಅದಕ್ಕೆ ನಿಮ್ಮ ಹಸ್ಬೆಂಡ್ ಅಂತ ಅನ್ಕೊಂಡಿದ್ದು. ಆದ್ರೆ ನಮ್ಮನೇಲಿ ಯಾರು ಗಂಡಸ್ರ ಇಲ್ವಲ್ಲ ಮ್ಯಾಮ್. ಆದ್ರೆ ನಾನು ನೋಡಿದ್ದೀನಿ, ಅದಕ್ಕೆ ಹೇಳಿದ್ದು ನಿಮ್ಮ ಹಸ್ಬೆಂಡ್ ಅಂತ. ನೀವು ಅವ್ರನ್ನ ನೋಡ್ಕೋತಾ ಇರಿ, ಒಂದ್ ನಿಮಿಷ ಬರ್ತೀನಿ. ಓಕೆ. ಬಾ ಇಶಾ. ಶಾಂಭವಿ, ಕಣ್ಬಿಡು. ನೋಡು, ಆಂಬ್ಯುಲೆನ್ಸ್ ಬರುತ್ತೆ, ಮೇಡಮ್ ಫೋನ್ ಮಾಡಿದ್ದಾರೆ, ನಮಗೆ ತುಂಬ ಹೆಲ್ಪ್ ಮಾಡ್ತಿದ್ದಾರೆ. ಪುಟ್ಟ, ಒಂದು ಗೇಮ್ ಆಡೋಣವಾ? ಒಂದು ತುಂಬಾ ಒಳ್ಳೆ ಐಡಿಯಾ ಇದೆ ನನ್ನ ಹತ್ರ. ಬಾ ಇಲ್ಲಿ, ನನ್ನ ಜೊತೆ ಗೇಮ್ ಆಡ್ತೀಯಾ? ಪಕ್ಕ? ಹೆದರ್ಕೋತೀಯಾ? ಓಕೆನಾ? ನನ್ನ ಜೊತೆಗೆ ಗೇಮ್ ಆಡ್ತೀಯಾ? ನೀನೊಂದು ಕೆಲಸ ಮಾಡು, ಆ ಕಡೆ ತಿರುಗಿ ಸುಮ್ಮನೆ ನಿಂತ್ಕೋ, ಓಕೆ? ಮತ್ತೆ ಇಲ್ಲಿಂದ ಹಲ್ಲಾಡಬಾರ್ದು. ನೀನು ಸ್ಟ್ಯಾಚ್ಯೂ ಆಗಿ ನಿಂತ್ಕೊಂಡಿರ್ಬೇಕು. ಎಲ್ಲಿವರೆಗೂ ನಾನು ನಿನ್ನ ಕರೆಯೋದಿಲ್ವೋ ಅಲ್ಲಿವರೆಗೂ ನೀನು ಇರಬೇಕು. ಮತ್ತೆ ನಾನು ನಿನ್ನ ಕರೆದ ಕೂಡಲೇ ನೀನು ನನ್ನ ಹುಡ್ಕೊಂಡು ಬರಬೇಕು. ಬರ್ತೀಯ ಅಲ್ವಾ? ಓಕೆ? ಅಲ್ಲಾಡಬಾರ್ದು, ಇಲ್ಲಾಂದ್ರೆ ರೂಲ್ಸ್ ಎಲ್ಲ ಬ್ರೇಕ್ ಆಗತ್ತೆ ನೋಡು. ಕೊರಿಯರ್. ಮೇಡಮ್, ನಾನು ಕೊರಿಯರಿಂದ ಪಾರ್ಸಲ್ ಬಂದಿದೆ ನಿಮಗೆ. ಪ್ಲೀಸ್ ಕಣ್ಣು ಮುಚ್ಚಬೇಡ ನೀವು ನನ್ನ ಮನೇಲಿ ಅವನ್ನ ನೋಡಿದ್ದ? ಮ್ಯಾಮ್. ಇದೇ ಮನೇಲೆ, ಈ ಮನೇಲೆ ನಾನು ನೋಡಿದ್ದು. ಏನ್ ಹಾಕೊಂಡಿದ್ದ ಅವನು? ಹೇಗೆ ಕಾಣಿಸ್ತಿದ್ದ? ಐ ಥಿಂಕ್ ಯೆಲ್ಲೋ ಟಿ ಶರ್ಟ್ ಹಾಕಿದ್ದ. ಯೆಲ್ಲೋ ಹಾಕಿದ್ದ. ಹಾ ಮ್ಯಾಮ್. ಎಕ್ಸ್ಕ್ಯೂಸ್ ಮೀ. ಹೇಯ್, ಯಾರು ನೀನು? ಇಲ್ಲೇನ್ ಮಾಡ್ತಾ ಇದೀಯಾ? ಗನ್ನಿಸಿ ಪ್ಲೀಸ್ ಪ್ಲೀಸ್. ನೋಡಿ, ನಾನು ಇಂಡಿಯನ್ ಸಿಟಿಜನ್ ಬಾಯ್ಲ. ನಾನು ಏನು ಮಾಡಿಲ್ಲ ಸರ್. ನನ್ನ ಬೈಕ್ ಕೆಟ್ಟೋಗಿದೆ.
ಏನಾಯ್ತು 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 ಅಂತ ಹೇಳಿ ನಾನು ಏನ್ ಮಾಡಿದೆ ಅಂತ ಹೇಳಿ. ಹೇಳ್ತಿಲ್ಲ, ಶೂಟ್ ಮಾಡ್ಲಾ? ನಿನ್ನ ಹೆಸರು ಹೇಳೋ. ಹೆಸರು 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 ದುಬೆ ದುಬೆ ಪರಿಮಲ್ ದುಬೆ. ಅಯ್ಯೋ ಬಿಡಿ ಸರ್, ನೋವಾಗ್ತಾ ಇದೆ, ನಾನು ಇನ್ನು ಮಾಡಿಲ್ಲ ಸರ್. ಅದು ಅದು ನನ್ನ ಹತ್ರ ಅದು ಇದು ಇದಿದೆ ಅದಿದೆ ಅಲ್ಲ, ಇದು ಡ್ರೈವಿಂಗ್ ಲೈಸೆನ್ಸ್, ಆಧಾರ್ ಕಾರ್ಡ್, ಪಾಸ್ಪೋರ್ಟ್ ಎಲ್ಲ ಇದೆ ಸರ್. ತೋರಿಸ್ತೀನಿ ಸರ್, ನೀವು ನನ್ನ ಕೈ ಬಿಟ್ಟರೆ ತೋರಿಸ್ತೀನಿ ಸರ್. ತೋರಿಸ್ತೀನಿ ಮೇಡಮ್. ಮೇಡಮ್ ಗನ್ ಇಡ್ತೀನಿ ಪ್ಲೀಸ್ ಪ್ಲೀಸ್. ಏನ್ ಮಾಡ್ತಿದ್ದೆ ಇಲ್ಲಿ? ಸಾಹೇಬ್ರೆ, ನಂದು ಕೆಟ್ಟೋಗಿದೆ ನೋಡಿ ನನ್ನ ಬೈಕು. ಅದಕ್ಕೆ ನಾನು ಇಲ್ಲೇ ಸ್ಟೇ ಆದೆ. ಮೇಡಮ್ ನನಗೆ ಕೊಡ್ಲೇ ಇಲ್ಲ 10-11 ನಂಬರ್ ಸ್ಪ್ಯಾನರ್, ಇಲ್ಲಾಂದ್ರೆ ಹುಟ್ಬಿಡ್ತಿದ್ದೆ ನಾನು. ಅಯ್ಯೋ ಸಾಹೇಬ್ರೆ, ನೀವೇ ಕೇಳ್ಕೊಳ್ಳಿ ಮೇಡಮ್, ನೀವೇ ಕೇಳ್ಕೊಳ್ಳಿ. ಅವ್ರಿಗೂ ಎಲ್ಲ ಗೊತ್ತಿದೆ ನನ್ನ ಬಗ್ಗೆ, ಅವ್ರಿಗೆ ಗೊತ್ತಿದೆ. ಇವರೇ ನನಗೆ ಮಾಡಿದ್ದು ಹೆಲ್ಪ್. ಬಾಯ್ ಮುಚ್ಚು. ಇವ್ ನಿಮಗೆ ಗೊತ್ತಾ? 2 hours ಇಂದ ನನಗೆ ತಲೆ ತಿಂತಾ ಇದ್ದಾನೆ. ಆದ್ರೆ ನನ್ನ ನೇಬರ್ಸ್ ಮೇಲೆ ಅಟ್ಯಾಕ್ ಆದಾಗ ನೀನಿಲ್ಲಿರ್ಲಿಲ್ಲ. ಎಲ್ಲಿದ್ದೆ? ಅದು ಹಾಗೇನೆ. ಅಯ್ಯೋ ಸಾಬ್ರೆ ಸಾಬ್ರೆ ಸಾಬ್ರೆ, ನೋವು ನೋವು ನೋವು. ವಿಷಯ ಏನಂದ್ರೆ, ಅದೇನಂದ್ರೆ ಲೇಡೀಸ್ ಅವ್ರ ಮುಂದೆ ಹೇಳಕ್ಕಾಗಲ್ಲ, ಹೇಳೋದಕ್ಕಾಗಲ್ಲ. ಮನೆ ಮುಂದೆ ಕುತ್ಕೊಳಕ್ಕಾಗತ್ತೆ, ಆದ್ರೆ ಹೇಳೋದಕ್ಕಾಗಲ್ಲ. ಮುರಿತು ಮುರಿತು ಮುರಿತು, ನನ್ನ ಕೈ ಮುರಿತು. ಬಾತ್ರೂಮ್ ಹೋಗಿದ್ದೆ. ಬಿಟ್ಬಿಡಿ ಪ್ಲೀಸ್. ಒಂದ್ ಕೆಲ್ಸ ಮಾಡಿ, ಇವನ್ನ ಕರ್ಕೊಂಡು ಒಳಗಡೆ ಬನ್ನಿ. ಇವನ್ ಯಾರು ಅನ್ನೋದು ತಿಳ್ಕೊಳ್ಳೇಬೇಕಿವಾಗ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಾನು ಅವಾಗಿಂದ ಬರಬೇಕು ಅಂತಿದ್ದೆ ಮನೆ ಒಳಗೆ. ಶಾಂಭವಿ ಕಣ್ಬಿಡು ಶಾಂಭವಿ. ತುಂಬಾ ರಕ್ತ ಬರ್ತಿದೀಯಾ? ಹುಷಾರಾಗಿ ನೋಡ್ಕೋಬೇಕು ತಾನೆ. ಅಳ್ಬರ್ದು ಪುಟ್ಟಿ, ಅಳೆದು ಒಳ್ಳೆದಲ್ಲ. ಎಕ್ಸ್ಕ್ಯೂಸ್ ಮೀ, ಕೀಪ್ ದಟ್ ಡೌನ್. ಅವ್ರಿದಾರಲ್ಲ, ಐ ಸೆಡ್ ಕೀಪ್ ದಟ್ ಡೌನ್. ಮ್ಯಾಮ್, ಇಲ್ಲಿವರೆಗೂ ಏನು ಗೊತ್ತಾಗಿದೆ ಅಂದರೆ, ಆ ಕಿಲ್ಲರ್ ಯಾರು ಬೇಕಾರಾಗಿರ್ಬೋದು. ನಿನ್ ಪ್ರಕಾರ ನಾವೀಗ ಏನ್ ಮಾಡಿದ್ರೆ ಒಳ್ಳೇದು? ಈಗ ನಮ್ಮ ಪ್ರಯಾರಿಟಿ ಏನಿದ್ರು ನಿಮ್ಮ ಸೇಫ್ಟಿ. ನನ್ನ ಪ್ರಕಾರ ನೀವು ಮತ್ತು ಆಯಿಷಾ ಯಾವುದನ್ನ ಸೇಫ್ ಲೊಕೇಶನ್ಗೆ ಶಿಫ್ಟ್ ಆಗಬೇಕು. ಆದ್ರೆ ನಮ್ಗೀಗ ಒಂದು ಅವಕಾಶ ಸಿಕ್ಕಿದೆ ಕೊಲೆಗಾರನ್ ಹಿಡಿಯೋದಕ್ಕೆ. ಮ್ಯಾಮ್, ನೀವು ಹೇಳ್ತಿರೋದು ಸರಿನೇ ಇದೆ, ಆದರೆ ಈ ಅವಕಾಶಕ್ಕೋಸ್ಕರ ಆಯಿಷಾ ಲೈಫ್ನ ರಿಸ್ಕಲ್ಲಿ ಇಡೋಕ್ಕಾಗಲ್ಲ. ಮ್ಯಾಮ್, ನಂಗೇನು ಅನ್ನಿಸ್ತಿದೆ ಹೇಳ್ಬೇಕಂತ. ಅದೇನು ಅಂದ್ರೆ ಅದು ವಿಷಯ. ಜಸ್ಟ್ ಶಟ್ ಅಪ್. ನೀವು ಏನು ಹೇಳೋ ಅವಶ್ಯಕತೆ ಇಲ್ಲ. ಆದ್ರೆ ಇದು ತಪ್ಪಲ್ವಾ ಸರ್? ಇಂಡಿಯಾದಲ್ಲಿ ಎಲ್ರಿಗೂ ಅಧಿಕಾರ ಇದೆ, ತಮ್ಮ ಸುಮ್ಮನೆ ಕೂತ್ಕೊಳ್ಳಿ. ಸರಿ ಆಯ್ತು, ಆದ್ರೆ ಈ ವಿಷಯ ಕೂತ್ಕೊಂಡೆ. ಆದ್ರೆ ಏನು ಯೋಚಿಸ್ತಿದ್ದೀನಿ ಅಂದ್ರೆ, ಯೋಚನೆ ಮಾಡಬೇಡಿ, ಸುಮ್ಮನೆ ಕೂತ್ಕೊಂಡಿರಿ. ಸರಿ ಸರಿ, ಯೋಚನೆ ಮಾಡಲ್ ಬಿಡಿ, ಪರವಾಗಿಲ್ಲ ಬಿಡಿ, ಇಟ್ಸ್ ಓಕೆ. ನನ್ಗೊಂದು ವಿಷಯ ಅರ್ಥ ಆಗ್ತಿಲ್ಲ, ನೀವು ಯಾಕೆ ಏನೂ ಆಕ್ಷನ್ ತಗೋತಾ ಇಲ್ಲ ಅಂತ. ಆಚೆ ಆ ಕಿಲ್ಲರ್ ಓಡಾಡ್ಕೊಂಡಿದ್ದಾನೆ, ಇಲ್ಲಿ ನೋಡಿದ್ರೆ ನೀವು ಮಾತಾಡ್ಕೊಂಡು ನಿಂತಿದ್ದೀರಾ. ನೀವ್ ನಮ್ಗೆ ನಮ್ ಕೆಲ್ಸ ಹೇಳ್ಕೊಡ್ದೇ ಇದ್ರೆ ನಿಮಗೆ ಒಳ್ಳೇದಾಗುತ್ತೆ. ತುಂಬಾ ರಕ್ತ ಹರಿತಿದೆ, ಪ್ರೆಷರ್ ಕೊಡೋದ್ ನೋಡಿ. ಫಾರ್ ಗಾಡ್ ಸೇಕ್, ಏನಾದ್ರೂ ಮಾಡಿ ನೀವು. ನಮ್ಮಿಷ್ಟ ಜನನ್ ಬಿಟ್ಟು ಬೇರೆ ಇಲ್ಲಿ ಯಾರಾದ್ರೂ ಇದ್ದಾರಾ ಅಥವಾ ಇದ್ರಾ? ಓ ಮೈ ಗಾಡ್, ಸಲೀನಾ. ಆದ್ರೆ ಈ ವಸ್ತುಗಳೆಲ್ಲ ಇಲ್ಲಿಗೆ ಹೇಗ್ ಬಂತು? ಯಾವ್ದೋ ಒಂದ್ ದಾರಿ ಇದೆ ಅನ್ಸತ್ತೆ, ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಬಂದು ಹೋಗಿ ಮಾಡ್ತಿದ್ದಾನೆ. ಆ ಹುಡುಗ ನೋಡೋಕೆ ಹೇಗಿದ್ದ? 5 feet 7 inches, ಮೀಡಿಯಂ ಸ್ಟ್ರಕ್ಚರ್, ಫೇರ್ ಕಾಂಪ್ಲೆಕ್ಷನ್. ಆವರೇಜ್ ಹುಡುಗರು ಹೀಗೆ ಇರ್ತಾರೆ, ಏನ್ ಮಾಡೋದು? ಇಲ್ಲ ಬೇರೆ ಯಾವ್ದಾದ್ರು ಕಾರಣ ಇದೆಯಾ? ಕೊರಿಯರ್ ಬಾಯ್ ಅಂತ ಹೇಳೋದಕ್ಕೆ ಜಸ್ಟ್ ಥಿಂಕ್. ಅದೇನೂ ಹೇಳಕ್ಕಾಗಲ್ಲ, ಆದ್ರೆ ಕೆಳಗಡೆ ಇರುವಂತಹ ನಮ್ಮ ನೇಬರ್ ಯಾರೋ ಯೆಲ್ಲೋ ಶರ್ಟ್ ಹಾಕೊಂಡು ಕಿಟಕಿಯಲ್ಲಿ ನಿಂತಿರೋದನ್ನ ನೋಡಿದ್ದಾರೆ. ಯೆಲ್ಲೋ ಟೀ ಶರ್ಟ್ ಅಂದ್ರೆ ಕೊರಿಯರ್ ಬಾಯ್ಸ್ ಹಾಕೊಳ್ಳೋದು. ಹಾ, ಮೋಸ್ಟ್ಲಿ ಅವನೇ ಅನ್ಸುತ್ತೆ. ನಂಗೂ ಹಾಗೆ ಅನಿಸ್ತಾ ಇದೆ.
ಈಗ ಕೇಸಲ್ಲಿ ಇನ್ನೊಂದು ಟ್ವಿಸ್ಟ್ ಓಪನ್ ಆಗಿದೆ ನೋಡಿ. ಏನು ಹೇಳ್ತಿದ್ಯಾ? ಓ ಮೈ ಗಾಡ್, ಸೆಲೀನಾ. ಶಿ ಇಸ್ ಡೆಡ್. ಆಯಿಷಾ, ಓ ಮೈ ಗಾಡ್, ಆಯಿಷಾ, ಲಾರಾ, ಆಯಿಷಾ ಎಲ್ಲೋದ್ಲು? ಎದ್ದೇಳು. ಗೆಟ್ ಅಪ್. ಆಯಿಷಾ ಎಲ್ಲಿ? ಓ ಗಾಡ್, ಆಯಿಷಾ ಎಲ್ಲಿ? ಲಾರಾ, ಆಯಿಷಾ. ಮೂರ್ಛೆ ಹೋಗಿದ್ದಾಳೆ ಅನ್ಸುತ್ತೆ. ಗೈಸ್, ಜೂರೋ ಇಸ್ ಇನ್ಸೈಡ್. ಐಶಾ 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 ಇಲ್ಲೇ ಇದ್ಲು. ನಾನು ಇಲ್ಲೇ ನಿಂತ್ಕೊಂಡಿದ್ದೆ. ಐ ವಾಸ್ ಕೀಪಿಂಗ್ ಅ ಟ್ಯಾಬ್ ಆನ್. ಅವ್ನು ಇಲ್ಲೇ ನಿಂತ್ಕೊಂಡಿದ್ದ. ತಲೆಗೆ ಯಾರೋ ಜೋರಾಗಿ ಹೊಡೆದ್ರು. ಮತ್ತೆ ಆಯಿಷಾ, ಒಂದ್ ನಿಮಿಷ. ಹೆದರೋದ್ರಿಂದ ಏನೂ ಆಗಲ್ಲ. ಒಂದ್ ಕೆಲಸ ಮಾಡೋಣ, ಆಯಿಷಾನ ಹುಡ್ಕೋಣ. ಇಲ್ಲೇ ಎಲ್ಲೋ ಇರ್ತಾಳೆ. ನೀವು ಇಲ್ಲೇ ಇರಿ. ಆದಿ, ಹೊರಗೆ ಬಾ. ಆಯಿಷಾ, ಆಯಿಷಾ, ಆಯಿಷಾ. ಓ ಗಾಡ್. ನೋಡಿ, ಏನಾದ್ರೂ ಗೊತ್ತಾದ ಕೂಡಲೇ ನನಗೆ ಹೇಳಿ. ಆದಿ, ನಾನು ಮೇನ್ ಗೇಟ್ ಹತ್ರ ಹೋಗ್ತೀನಿ. ನಾವಿಬ್ರು ಬ್ಯಾಕ್ ಗೇಟ್ ಹೋಗೋಣ. ನಡಿ ಆದಿ. ಎದ್ದೇಳು, ಎದ್ದೇಳು. ಆಯಿಷಾ ಎಲ್ಲಿ? ಆಯಿಷಾ ಎಲ್ಲಿ ಹೇಳು. ಮ್ಯಾಮ್, ಆಯಿಷಾ ಎಲ್ಲಿ? ಮ್ಯಾಮ್, ನಾನು ಪರಿಮಳ ದುಬೆ. ನನಗೆ ಗೊತ್ತಿದೆ. ಆಯಿಷಾ ಎಲ್ಲಿ ಹೇಳು. ಚಿಕ್ಕ ಹುಡುಗಿ. ಹಾ, ಬೇಗ ಹೇಳು. ಅಯ್ಯೋ, ನಂಗೇನು ಗೊತ್ತು ಮೇಡಮ್. ನಾನು ಇದನ್ನ ತಿನ್ನಕ್ಕೆ ಅಂತ ಬಂದಿದ್ದೆ. ಬಾಯಿಗೆ ಬಂದಿದ್ದು ಮಾತಾಡ್ಬೇಡ. ಆಯಿಷಾ ಎಲ್ಲಿ? ಬೇಗ ಹೇಳು. ಇಲ್ಲ ಮೇಡಮ್, ಐ ಪ್ರಾಮಿಸ್, ಆಣೆ ಮಾಡ್ತೀನಿ. ನನಗೆ ಹಸುವಾಗಿತ್ತು, ಇದನ್ನ ತಿನ್ನಕ್ಕೆ ಅಂತ ಬಂದೆ. ಮೇಡಮ್ ನೋಡಿ, ನೀವು ಬಾಯ್ ಮುಚ್ಚು. ತುಂಬಾ ರೂಢ ನಡ್ಕೊಳ್ತಾ ಇದ್ದೀರಾ. ನೀವು ಒಳಗೆ ಬಿಟ್ಕೊಂಡು ಅವ್ರಿಗೆ ನೀವು ಸಹಾಯ ಮಾಡಿದ್ರಿ. ಆದ್ರೆ ನನಗೆ ಮಾತ್ರ ನೀವು ಸಹಾಯನೇ ಮಾಡ್ಲಿಲ್ಲ. ಸ್ಪ್ಯಾನರ್ ಕೂಡ ಕೊಟ್ಟಿಲ್ಲ ನೀವು. ಮ್ಯಾಮ್ ಯಾಕೆ ಬೈತಿದ್ರೆ ಮೇಡಮ್? ಇದು ಒಳ್ಳೇದಲ್ಲ ಮ್ಯಾಮ್. ಆಯಿಷಾ ಎಲ್ಲಿ ಅಂತ ಹೇಳು ಬೇಗ. ನನ್ನ ಮಾತು ಕೇಳಿ ಮೇಡಮ್. ನನ್ನ ಬೈಕ್ ಮತ್ತೆ ನನ್ನ ವೈಫ್, ಈ ಎರಡನ್ನ ಬಿಟ್ಟು ನನ್ನ ಲೈಫಲ್ಲಿ ಬೇರೆ ಏನೂ ಇಲ್ಲ ನಾನ್ ಮೇಡಮ್. ನಿನ್ನ ಹತ್ರ ಕೊನೆ ಸಲ ಕೇಳ್ತಾ ಇದ್ದೀನಿ, ಮರ್ಯಾದೆಯಿಂದ ಹೇಳು ಬೇಗ. ಆಯಿಷಾನ ಎಲ್ಲಿ ಬಚ್ಚಿಟ್ಟಿದ್ಯಾ ಹೇಳು. ಇಲ್ಲಾಂದ್ರೆ ಸತ್ತು ಹೋಗ್ತೀಯ. ಮೇಡಮ್, ಹೇಳ್ತೀನಿ, ನನ್ನ ಮಾತು ಕೇಳಿ. ಅದೇನಂದ್ರೆ ನಾನು ಇದನ್ನ ತಿಂತಿದ್ನಲ್ಲ, ಆಗ ನಾನು ನೋಡ್ದೆ ಅದು ಪ್ಲೀಸ್ ಮ್ಯಾಮ್. ನೀನಾ? ಇಡೀ ದೇಶ ಪೂರ್ತಿ ಕ್ರೈಮಲ್ಲಿ ತುಂಬಿ ತುಳುಕ್ತಾ ಇದೆ. ನಾನು ಬರೀ 18 ಮರ್ಡರ್ ಮಾಡಿದ್ದೀನಿ ಅಷ್ಟೇ. ಅಷ್ಟಕ್ಕೆ ನಿಮಗೆ ಕೋಪ ಬಂತ? ಇಲ್ಲಿ ಕೊಲೆಗಿಲ್ಲ ಅಂತಿದ್ದೀರಲ್ಲ, ನಾನು ಹೋಗ್ತೀನಿ. ಸ್ವಲ್ಪ ಬಾಯ್ ಮುಚ್ಕೊಂಡು ಹಿಂದ್ಗಡೆ ಹೋಗು. ಓಕೆ. ನನ್ನ ಹೆಸರು ಇಂಡಿಯಾಸ್ ಮೋಸ್ಟ್ ವಾಂಟೆಡ್ ಕಿಲ್ಲರ್ಸ್ ಲಿಸ್ಟಲ್ಲಿ ಹಾಕಿದೆ. ಆಯಿಷಾ ಎಲ್ಲಿದ್ದಾಳೆ? ನೀನು ನನ್ನ ತಂಗಿ ಮತ್ತೆ ಅವನ ಮಗುನ ಯಾಕೆ ಕೊಂದೆ? ಮಾರಿಯಾ ಅವಳಿನ ತಂಗಿ ಅಂತ ನನಗೆ ಗೊತ್ತೇ ಇರಲಿಲ್ಲ. ಅವತ್ತು ನನಗೆ ಯಾರನ್ನಾದ್ರೂ ಕೊಲ್ಬೇಕಾಗಿತ್ತು. ಆಗ ಅವಳು ನನ್ನ ಎದುರಿಗೆ ಬಂದ್ಲು. ನನ್ನ ಜೊತೆ ಯಾವಾಗಲೂ ಯಾಕೆ ಹೀಗಾಗುತ್ತೋ ಗೊತ್ತಿಲ್ಲ. ನಾನು ನಿನ್ನನ್ನು ಕೊಲ್ಲಬೇಕು ಅಂತ ಬಂದೆ, ಆದರೆ ಆ ಚಿಕ್ಕ ಹುಡುಗಿ ಕಾಣಿಸ್ಬಿಟ್ಲು, ಆಯಿಷಾ. ಐ ಆಮ್ ಶಾಕ್ಡ್ ಯಾರ್. ನಾನು ಆ ಹುಡುಗಿನ 1 ವರ್ಷದ ಹಿಂದೆನೇ ಕೊಂತಿದ್ದೆ. ಅವಳು ನನ್ನ ಎದುರಿಗೆ ನಿಂತಿದ್ಲು. ಐ ವಾಸ್ ಸ್ಕ್ಯಾರ್ಡ್. ನನಗೆ ನಂಬೋಕೆ ಆಗಲಿಲ್ಲ. ಆಮೇಲೆ ನನಗೆ ರಿಯಲೈಸ್ ಆಯಿತು, ಓ ಡಬಲ್ ರೋಲ್ ಟ್ವೀನ್ ಸಿಸ್ಟರ್ ಅಂತ. ಒಬ್ಳು ಅಮ್ಮನ ಹತ್ರ, ಇನ್ನೊಬ್ಳು ಚಿಕ್ಕಮ್ಮ ಮಾರಿಯಾ ಹತ್ರ. ಆಯಿಷಾ ಎಲ್ಲಿದ್ದಾಳೆ? ಬೇಗ ಹೇಳು, ಇಲ್ಲ ನಾನಿನ್ನ ಇಲ್ಲೇ ಸಾಯಿಸ್ಬೇಕಾಗತ್ತೆ. ಹೇಳು. ಮಾರಿಯಾ ನನಗೆ ಟೈಮ್ ವೇಸ್ಟ್ ಮಾಡೋ ಜನಗಳು ಕಂಡ್ರೆ ಇಷ್ಟ ಆಗಲ್ಲ. ಇಫ್ ಯು ವಾಂಟ್ ಟು ಶೂಟ್ ಮೀ ದೆನ್ ಶೂಟ್ ಮೀ, ಆದರೆ ಕೇಳಬೇಡ. ಮ್ಯಾಮ್, ಹೆಲ್ಪ್ ಮಿ ಮ್ಯಾಮ್, ಪ್ಲೀಸ್ ಸರ್, ಪ್ಲೀಸ್ ಲೀವ್ ಮಿ ಸರ್. ಐ ಡೋಂಟ್ ಹ್ಯಾವ್ ಟು ಡೂ ಎನಿಥಿಂಗ್ ವಿತ್ ದಿಸ್ ಸರ್. ಆಯಿಷಾಗೋಸ್ಕರ ಏನು ಬೇಕಾದರೂ ಮಾಡ್ತೀಯಾ? ನನ್ನ ದಾರಿ ತಪ್ಪಿಸೋದಕ್ಕೆ ಪ್ರಯತ್ನ ಪಡಬೇಡ.
ಮಾರಿಯಾ, ಇನ್ನು 15 ನಿಮಿಷದಲ್ಲಿ ಆಯಿಷಾ ನಿನ್ನ ಹತ್ರ ಬಂದಿರ್ತಾಳೆ. ಅದು ನಿನ್ನ ಸೂಪರ್ ಕಾಪ್ಸ್ ಟೀಮ್ನ ಸಾಯಿಸಿದ್ರೆ ಮಾತ್ರ. ಇದಂತೂ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ವೈ ಆರ್ ಡೂಯಿಂಗ್ ದಿಸ್? ವೈ? ಇಂಡಿಯಾದ ಪೊಲೀಸವ್ರಿಗೆ ಭಯ ಬರಬೇಕು, ಜೋನು ಹಿಂದೆ ಹೋದ್ರೆ ಪ್ರಾಣ ಕಳ್ಕೋತೀರಾ ಅಂತ. ಆದ್ರೆ ಮರಿಯಾ, ನನ್ಗನ್ಸುತ್ತೆ ನೀನ್ ನನ್ನ ವಿಷಯನ ತುಂಬಾ ಸೀರಿಯಸ್ ಆಗಿ ತಗೊಳ್ಳಲ್ಲ ಅಂತ. ನಿನ್ಗೇನನ್ಸುತ್ತೆ? ನೀನ್ ಸೀರಿಯಸ್? ಆನ್ ಸೀರಿಯಸ್ ಆರ್ ನಾಟ್? ಸರ್, ಜಗಳ ಹೊಡೆದಾಟ ಎಲ್ಲ ಒಳ್ಳೇದಲ್ಲ ಅಂತ ಗೊತ್ತು ಅಷ್ಟೇ ಸರ್. ಎಲ್ರು ನಾವು ಪ್ರೀತಿಯಿಂದ ಕೊಂದ್ಬಿಟ್ರ ನೀವು. 15 ನಿಮಿಷ 15 ನಿಮಿಷ ಮಾತ್ರ ಇದೆ ನಿನ್ನ ಹತ್ರ. ಆ್ಯಂಡ್ ಯುವರ್ ಟೈಮ್ ಸ್ಟಾರ್ಟ್ಸ್ ನಾವ್. ಅದರ್ವೇ ಸೇ ಟು ಬಾಯ್ ಬಾಯ್ ಆಯಿಷಾ ಬೇಬಿ. ಕುಚು ಕುಚು ನಾ 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 ನಾ. ಅದಿ ಅಲ್ಲೋಡು. ನಾನು Hello? ಮುಂದೆ ನೋಡ್ತೀನಿ. ಹಲೋ ಮಯಾಂಕ್. ಇಲ್ಲಿ ಯೆಲ್ಲೋ ಟಿ ಶರ್ಟಲ್ಲಿ ಒಂದು ಬಾಡಿ ಸಿಕ್ಕಿದೆ. ಮರಿಯಾ ಮ್ಯಾಮ್ ಹೇಳಿದ್ರಲ್ಲ, ಸೇಮ್ ಟು ಸೇಮ್ ಹಾಗೆ ಇದ್ದಾನೆ. ಮೋಸ್ಟ್ಲಿ ಇವನು ಅದೇ ಕೊರಿಯರ್ ಬಾಯ್ ಅನ್ಸುತ್ತೆ. ಮಯಾಂಕ್, ಏನಾದ್ರೂ ಗೊತ್ತಾಯ್ತಾ? ನೀವು ಇಲ್ಲೇನು ಮಾಡ್ತಾ ಇದ್ದೀರಾ? ಆದಿ ಮತ್ತೆ ಲಾರಾಗಲ್ಲಿ ಕೊರಿಯರ್ ಬಾಯ್ ಹೆಣ ಸಿಕ್ಕಿದೆ ಅಂದ್ರೆ ಅದರ ಅರ್ಥ ಅವನು ಜೂನು ಅಲ್ಲ. ಐ ಡೋಂಟ್ ಕೇರ್ ಅಬೌಟ್ ಜೂನು. ಆಯಿಷಾ ಇಲ್ಲಿ. ನಾವು ಮನೆ ಫುಲ್ ಸೆಕ್ಯೂರ್ ಮಾಡಿದ್ದೀವಿ, ನೀವು ಚಿಂತೆ ಮಾಡಬೇಡಿ, ಅವಳನ್ನ ಬೇಗ ಹುಡುಕ್ತೀವಿ. ನಾನು ಹೋಗ್ತೀನಿ. ಸಾರಿ ಮಯಾಂಕ್. ಆದಿತ್ಯ, ಆಯಿಷಾ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಇಲ್ಲ ಮ್ಯಾಮ್, ಇನ್ನೂ ಇಲ್ಲ. ನಾನು ಮಯಾಂಕ್ ಹತ್ರ ಮಾತಾಡ್ತಾ ಇದ್ದೆ, ರೆಸ್ಪಾಂಡ್ ಮಾಡ್ತಿಲ್ಲ. ನಾನು ನೋಡ್ತೀನಿ ರೀ. ಮಾರಿಯಾ, ಅದು ನೀನೇ ಆಗಿದ್ದೆ. ನನ್ನ ತಮ್ಮ ಮೇಹು ಸರಿಯಾಗಿ ಹೇಳಿದ್ದ. ನಿನ್ನನ್ನ ಖಂಡಿತ ನಂಬಕ್ಕಾಗಲ್ಲ. ನಿನ್ಗೆ ಇವಾಗ ಅರ್ಥ ಆಗಲ್ಲ ಲಾರಾ. ನಾನು ಜೀವನದಲ್ಲಿ ತುಂಬಾನೇ ಕಳ್ಕೊಂಡಿದ್ದೀನಿ. ಈಗ ಇನ್ನೇನು ಕಳ್ಕೊಳಕ್ ಇಷ್ಟ ಇಲ್ಲ. ಓ ಶಟ್ ಅಪ್. ನಿನ್ ತಪ್ಪನ್ನ ಮುಚ್ಚ ಹಾಕೊಳ್ಳೋದಕ್ಕೆ ಸುಳ್ಳು ಮೇಲೆ ಸುಳ್ಳು ಹೇಳ್ತಾ ಇದ್ಯಾ? ಐ ಸೆಡ್ ಕಮ್ ಔಟ್. ಜೂನು, ವಾ, ದಟ್ಸ್ ಗ್ರೇಟ್ ಮಾರಿಯಾ. ಯಾವ ಕೆಲಸಕ್ಕೆ ನಿನ್ಗೆ 15 ನಿಮಿಷ ಕೊಟ್ಟಿದ್ನೋ ಅದನ್ನ ನೀನು ಜಸ್ಟ್ 10 ನಿಮಿಷದಲ್ಲಿ ಮಾಡಿದ್ಯಾ. ಯು ಪ್ರೂವ್ಡ್ ಯು ಆರ್ ದ ಸೂಪರ್ ಕಾಪ್ಸ್. ಐ ಆಮ್ ಇಂಪ್ರೆಸ್ಡ್. ಕೆಲಸ ಮುಗೀತಲ್ವಾ? ಆಯಿಷಾ ಎಲ್ಲಿದ್ದಾಳೆ? ಮಾರಿಯಾ, ಸಾರಿ, ನೀನ್ ನನ್ನ ಮಾತನ್ನ ನಂಬಿದ್ದಕ್ಕೆ. ಇವನು ನಾನು 18 ಕೊಲೆ ಮಾಡಿದ್ದೀನಿ. ಇದು ಬರೀ ಅರ್ಧ. ನಿನ್ನ ಎದುರಿಗೆ ಬಿದ್ದಿದ್ದಾನೆ. ನಾನು ಹೇಳೋದೆಲ್ಲ ಸತ್ಯ ಆಗಿರುತ್ತೆ, ಸತ್ಯ ಬಿಟ್ಟು ಬೇರೆ ಏನು ಹೇಳೋದಿಲ್ಲ ಅಂತ ನೀನ್ ಹೆಂಗ್ ಅನ್ಕೊಂಡೆ? ಐ ಆಮ್ ಸಾರಿ ಮಾರಿಯಾ, ನಾನು ಸುಳ್ಳು ನಾನು ಹೇಳ್ಬಿಟ್ಟೆ. ಒಂದು ಕೊಲೆ ಮಾಡಿದ್ದೀನಿ ಅಂದ್ರೆ ಜೂನು, ನಿನ್ನೂ ನಾನು ಕೊಲ್ಬಹುದು. ಖಂಡಿತ ನೀನ್ ಕೊಲ್ತೀಯ ಮಾರಿಯಾ. ನೀನಾ? ಆದ್ರೆ ನೀನ್ ಕೊಲ್ಲಲ್ಲ. ಸಾರಿ ಮ್ಯಾಮ್, ಮೇಮೆ ಪ್ಲೀಸ್ ಹೆಲ್ಪ್ ಮೀ. ನಾವಿಲ್ಲೇ ಪಕ್ಕದ ಮನೇಲೇ ಇರೋದು. ನಿಮ್ಮನ್ನ ನೋಡಿ ಸುಮ್ಮನೆ ಹಾಯೋಣ ಅಂತ ಬಂದ್ವಿ ಅಷ್ಟೇ. ಪ್ಲೀಸ್ ಹೆಲ್ಪ್ ಅಸ್. ಅವ್ನು ನಮ್ಮನ್ನು ಹೊಡೆದು ಬಿಡ್ತಾನೆ. ಆದ್ರೆ ನಾವು ನಿಮ್ಮ ಮನೆಗೆ ಬರ್ಬೇಕಾದ್ರೆ ಕಿಟಕಿಯಿಂದ ಯಾರೋ ನಮಗೆ ವೇವ್ ಮಾಡಿದ್ರು. ಕಮ್ ಬ್ಯಾಕ್, ಕಮ್ ಬ್ಯಾಕ್. ಮಾರಿಯಾ, ನೀನು ಆಯುಷಂಗೋಸ್ಕರ ಏನು ಮಾಡ್ತೀಯಾ? ಲೆಟ್ ಮಿ ಥಿಂಕ್ ಮಾರಿಯಾ, ನೀನು ಆಯುಷಂಗೋಸ್ಕರ ಪ್ರಾಣ ಕೊಡು. ನನಗೆ ತುಂಬ ಖುಷಿ ಆಗುತ್ತೆ. ಮತ್ತೆ ಆಯುಷನ ಬಿಟ್ಬಿಡ್ತೀನಿ. ಗೋ ಹೆಡ್, ಹೋಗು. ಆಯಿಷಾ, ನಂಗೆ ತುಂಬಾ ಭಯ ಆಗ್ತಿದೆ, ನನ್ನ ಕಾಪಾಡಿ. ಆಯಿಷಾ ಪುಟ್ಟ, ಏನೂ ಆಗಲ್ಲ ಆಯ್ತಾ? ನನ್ನ ಮಾತು ಕೇಳು. ಜಸ್ಟ್ ಲುಕ್ ಎಟ್ ಮೀ, ಡೋಂಟ್ ಲುಕ್ ಎಟ್ ಹಿಮ್, ಜಸ್ಟ್ ಲುಕ್ ಎಟ್ ಮೀ. ಎಲ್ಲ ಮಾರಿಯಾ, ಆಯುಷನ ಹತ್ರ ಸುಳ್ಳು ಹೇಳ್ತಾ ಇದೀಯಾ?
ಮಗುಗೆ ಪರಿಣಾಮ ಏನಾಗ್ಬೇಡ ಅವ್ರ ಆಂಟಿ ಸುಳ್ಳು ಹೇಳ್ತಾರೆ ಅಂತ. ಯಾವ ಕೆಲಸನ ಮಾಡೋಕ್ಕಾಗಲ್ವೋ ಅದಕ್ಕೆ ಯಾಕೆ ಮಾತು ಕೊಡ್ತೀಯಾ? ನೀನು ಆತ್ಮಹತ್ಯೆ ಮಾಡ್ಕೊಳ್ಳೋದು ನನಗಿಷ್ಟ ಇಲ್ಲ ಮಾರಿಯಾ. ಯಾಕೆ ಅಂದರೆ ನಿನ್ನ ನನ್ನ ಕೈಯಾರೆ ಸಾಯಿಸ್ಬೇಕು. ಆಯಿಷಾ, ಮ್ಯಾಮ್, ನಾನು ಬದುಕಿದ್ದೀನಿ. ಥ್ಯಾಂಕ್ ಯು ಮ್ಯಾಮ್. ಗಾಯ್ಸ್, ಮಾರಿಯಾ ಕೋರ್ಟ್ನಲ್ಲಿ ಹೇಳಿದ್ರು ಜುನೋ ಸಿಕ್ಕಿದ್ದಾನೆ ಅಂತ. ಆಯುಷ್ ಅವನ ಜೊತೆನೇ ಇದ್ದಾಳೆ. ನಮ್ಮನ್ನ ಕೊಲೆ ಮಾಡೋದಕ್ಕೆ ಮಾರಿಯಾಗೆ ಹೇಳಿದಾನಂತೆ. ಗೆಟ್ ರೆಡಿ ಟು ಗಿವ್ ಹಿಮ್ ಅ ಗುಡ್ ಶಾಟ್. ಯಾವತ್ತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಮಾರಿಯಾಗೆ ಎಮೋಷ್ನಲ್ ಸೈಡು ಇರುತ್ತೆ ಅಂತ, ನನ್ನನ್ನು ಬಿಟ್ಟು. ಲಾರಾ, ನಿನಗೇನನ್ಸುತ್ತೆ? ನಾವೀಗ ಮರಿಯ ಮೇಲೆ ನಂಬಿಕೆ ಇಡ್ಬೋದಾ? ಏನ್ ಕಾಣಿಸುತ್ತೋ ಅದ್ ಯಾವಾಗ್ಲೂ ಸತ್ಯ ಆಗಿರಲ್ಲ. ಮತ್ತೆ ಸತ್ಯನ ತಿಳ್ಕೊಳ್ಳೋದು ಇನ್ನೂ ಬಾಕಿ ಇದೆ. ನಡೀರಿ. ರಣವೀರ್ನ ಫೋನ್ ಟ್ರ್ಯಾಕರ್ ಪ್ರಕಾರ ಲೊಕೇಶನ್ ಇದೆ.